ಕ್ಷೇತ್ರಗಳು ಇವತ್ತು ಖನಿಜದಿರ್ಬೋದು, ಮತ್ತೊಂದರದಿರ್ಬೋದು, ಅನೇಕ ಕಾರ್ಖಾನೆಗಳ ಬಗ್ಗೆ ಇರ್ಬೋದು, ಮತ್ತು PSUಗಳಂತೂ ಆಲ್ರೆಡಿ ತಮ್ಮ ಏನಪ್ಪ ಅಂತಂದ್ರೆ ಈ ಕೆಲಸಗಳು ಇಳಿಸ್ಕೊಂಡು ಬಿಟ್ಟಿದ್ದರಿಂದಾಗಿ ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ದುಡ್ಡು ಎಲ್ಲಿದು ಬರಬೇಕು, ದುಡ್ಡು ಹುಡುಕಿಯಲ್ಲಿ ಎದುರು ಹಾಕಬೇಕು ದುಡ್ಡು ಹುಡುಕಿಯನ್ನು ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಹೀಗಾಗಿ ಮಾರ್ಕೆಟ್ನಲ್ಲಿ ದುಡ್ಡು ಇಲ್ಲ, ಜನಕ್ಕೆ ಕೊಡೋ ಶಕ್ತಿ ಇಲ್ಲ ಅಂದ ಕಾರಣಕ್ಕಾಗಿ ನಿಧಾನಕ್ಕೆ ವಿದೇಶಿ ಹೂಡಿಕೆದಾರರು ಇನ್ವೆಸ್ಟರ್ಸ್ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲ ಅದು ಮುಖ್ಯವಾಗಿ ನಮ್ಮ ಮಾಧವಿ ಪುರಿ ಬೊಚ್ ಅವ್ರ ಸಮಯದಲ್ಲೇ ಭಾಳಷ್ಟು ಘಟನೆಗಳಾದಂಥ ಈಗ ಹೇಳಿದ ನಿಮಗೆ ಅದ್ರ ದೊಡ್ಡದೇನಪ್ಪ ಅಂದ್ರೆ ಹಿಂಡನ್ಬರ್ಗ್ ರಿಪೋರ್ಟ್ ಇದು ಸ್ಪಷ್ಟವಾಗಿ ಇಡೀ ಮಾರ್ಕೆಟಿನ SEBI ಎಲ್ಲಿ ನಡೀತದೆ ಅದರದ್ದೆಲ್ಲ ಕೈ ನಗ್ಗಿನ ಸತ್ಯನ ಹೊರ ಹಾಕಿದ್ರು. ಅಷ್ಟೇ ಅಲ್ಲ, ಇಲ್ಲಿ ದುಡ್ಡು ಹೂಡೋದೇನಪ್ಪ ಅಂದ್ರೆ ಕೇವಲ ಅದಾನಿ ಅಂಬಾನಿ ಅಂತವ್ರು ಮಾತ್ರ ಲಾಭ ಅನ್ನುವಂಥ ದೊಡ್ಡ ರಿಪೋರ್ಟರ್ ಮಾಡಿ ಅವ್ರು ಏನು ಮೋಸ ಮಾಡಿದ್ದಾರೆ ಏನು ಭಾಳಷ್ಟು ದೀರ್ಘವಾಗಿ ಕೊಟ್ಟರು. ಆದರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಹೋಗಲಿಲ್ಲ ನಮ್ಮ ಮೋದಿ ಸರ್ಕಾರ. ಇದು ದೊಡ್ಡ ಆರೋಪ ಬಂದಾಗ ಕೋಟಿಗಳಲ್ಲಿ 11 ಲಕ್ಷ ಕೋಟಿ ಒಂದು ವಾರದಲ್ಲೇ ಏಕದಮ್ ಡೌನ್ ಆಗಿದ್ದನ್ನು, ಅದು ಕಳೆದು ಹೋಗಿದ್ದನ್ನು, ಅದರ ಬಗ್ಗೆ ಮಾರ್ಕೆಟ್ನಲ್ಲಿ ಚರ್ಚೆ ಆಗೋದನ್ನು, ಅದಕ್ಕಾಗಿ ವಿರೋಧ ಪಕ್ಷಗಳು ಬೆಳಗ್ಗೆ ಇಟ್ಟು ಇದನ್ನು JPC ನೇಮಿಸ್ರಿ ಅಂತೇಳಿ ಈ ದುಡ್ಡು ಎಲ್ಲಿ ಹೋಯಿತು ಅಂತೇಳಿ. ಇದು ಭಾಳ ಮಹತ್ವದ ಮಾತು ಏನಪ್ಪ ಅಂದ್ರೆ ನಮ್ಮ ಶೇರ್ ಮಾರ್ಕೆಟ್ ಮೇಲೆ ನಮ್ಮ ರಾಜಕೀಯ ಜನರ ಹಸ್ತಕ್ಷೇಪ ಆಗ್ತದೆ ಅನ್ನೋದಕ್ಕೆ ಇಲೆಕ್ಷನ್ ಸಂದರ್ಭದಲ್ಲಿ, ಅದರಲ್ಲಿ ನಿಮ್ಗೆ ಗೊತ್ತದ ಇಲೆಕ್ಷನ್ ಆ ಸಂದರ್ಭದಲ್ಲಿ ಒಂದು ಜೂನ್ 4-5 ತಾರೀಕಿಗೆ ಯಾವ ರೀತಿ ಶೇರ್ ಏರಿತು ಇಳಿತು ಅಂತೇಳಿ ಅಂದ್ರೆ ಮ್ಯಾನಿಪುಲೇಟ್ ಮಾಡುವಂಥದ್ದು ಷೇರುಗಳ ಮಾರ್ಕೆಟ್ ಮೇಲೆ ತಮ್ಮ ಹೆಂಗೆ ಬೇಕು ಹಿಡಿದು ಸಾಧಿಸಿ ಮ್ಯಾನಿಪುಲೇಟ್ ಮಾಡಿ ಲಾಭ ಮಾಡ್ಕೊಳ್ಳೋದು ಮತ್ತು ಷೇರುದಾರರಿಗೆ ನುಕ್ಸಾನ ಮಾಡುವಂಥದ್ದಾಗಿದ್ರು ಸಾಕಷ್ಟು ಆಗಿ ಹೋಗಿದ್ದಾವೆ ಅನ್ನೋದು ಆ ಇಲೆಕ್ಷನ್ ನಿಮಗೆ ಗೊತ್ತದ. ರಿಸಲ್ಟ್ ಬರೋಗಿದ್ದ ಪೂರ್ವದಲ್ಲಿ 400 ಪಾರ್ ಆಗ್ಯದ ಅಂತೇಳಿ ದೊಡ್ಡದಾಗಿ ನಮ್ಮ ಮಾಧ್ಯಮದ ಪ್ರಚಾರ ಮಾಡಿತ್ತು. ನೋಡಿದಾಗ 240 ಬಂದು ಹತ್ತಿದ್ದು ನಿಮ್ಮ ಮುಂದೆ ಆ ಸಂದರ್ಭದಲ್ಲಿ ಏನೇನು ಆಯಿತು ಅದ್ರ ಬಗ್ಗೆ ತನಿಖೆ, ಅದರಲ್ಲೂ ಸರ್ಕಾರದ ಪರವಾಗಿ ಅದಾನಿ ಅಂಬಾನಿಯವ್ರ ಪರವಾಗಿ ಮಾಧವಿ ಪುರಿ ಬೊಚ್ ಏನು ಹಿಂದಿನ ಚೇರ್ಮನ್ ಇದ್ದರು, ಅವ್ರು ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಮಾಡಿಕೊಂಡ್ರು, ಮತ್ತು ಅವ್ರ ಕಂಪ್ನಿಗಳಲ್ಲಿ ಅವ್ರು ಷೇರು ಹೂಡಿದ್ರು ಅನ್ನೋದು ಇಲ್ಲ ಅವ್ರು ಗಮನಿಸ್ಬೇಕಾಗ್ಯದ.